ಭಾರತ ಮುಂದೆ ಬರಬಾರ್ದು. ಪ್ಲಸ್ ಏನಂದರೆ ನಾವು ಅವ್ರಿಗೆ ನಮ್ಗಿಂತ ಕೆಳಗಡೆ ಇರಬೇಕು ಪರಿಸ್ಥಿತಿ. ಫಾರಿನಿಂದ, ಅಮೇರಿಕಾದಿಂದ, ಸೌದಿಯಿಂದ ಎಲ್ಲ ಫಂಡ್ ಬಂದು ಬರೀ ಉಗ್ರನ್ನೇ ಘೋಷಿಸಿದ್ರು ಅಷ್ಟೇ. ಬಟ್ ಅವ್ರ ದೇಶ ಉದ್ಧಾರ ಮಾಡೋಕ್ಕಾಗಲಿಲ್ಲ. ಅಮಾಯಕರು 26-27 ಜನ ಹೋಗ್ಬಿಟ್ರಲ್ಲ, ಅದಕ್ಕೇನಾದರೂ ಅವ್ರು ಖಂಡಿಸಿಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಭಾರತ ದೇಶದ ಮೇಲೆ ಇವತ್ತು ಪಾಕಿಸ್ತಾನ ಮತ್ತು ಭಾರತ ದೇಶಕ್ಕೆ ನಡೀತಾ ಇರ್ತಕ್ಕಂಥ ಯುದ್ಧದ ಬಗ್ಗೆ ತಾವು ಏನು ಹೇಳ್ತೀರಾ? ಮತ್ತು 75 ವರ್ಷಗಳಿಂದ ಭಾರತ ದೇಶದ ಮೇಲೆ ಹಲವಾರು ಸಾರಿ 400 ಬಾರಿ ಇವರು ಯುದ್ಧಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಯುದ್ಧಗಳನ್ನ ಮಾಡ್ತಾನೇ ಇದ್ದಾರೆ. ಸಣ್ಣ ಪುಟ್ಟ ಬಾಂಬುಗಳು ಹಾಕೋದು ಮತ್ತು ಟೆರರಿಸ್ಟ್ಗಳನ್ನು ಒಳಗಡೆ ನುಗ್ಗಿಸೋದು, ಇಂಥ ಹಲವು ಕೆಟ್ಟ ಕೆಲಸಗಳು ಮಾಡ್ತಾನೇ ಬಂದಿದ್ದಾರೆ. ಇದರ ಬಗ್ಗೆ ನಮ್ಮ ಭಾರತ ದೇಶ ಯಾವತ್ತೂ ಅವ್ರಿಗೆ ಹಿಂದಿರುಗಿ ಏನೂ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಇಷ್ಟು ದಿವಸ ಆರ್ಮಿಯವರಿಗೆ ಯಾವುದೇ ಅಧಿಕಾರ ಕೊಟ್ಟಿರಲಿಲ್ಲ. ಇವತ್ತು ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಆರ್ಮಿಗಳಿಗೆ ಫುಲ್ ಪವರ್ ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ಅವ್ರ ಮೇಲೂ ಫೈಟ್ ಮಾಡ್ತಾ ನಮ್ಮ ಬಾರ್ಡರ್ನಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ತೊಂದರೆಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ಈ ಪಾಕಿಸ್ತಾನ ಒಳ್ಳೆಯದಕ್ಕೆ ಬೆಲೆ ಕೊಡ್ತಾ ಇಲ್ಲ, ಮತ್ತು ಇಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಉಗ್ರ ಸ್ಥಿತಿಯಲ್ಲಿ ಹುಟ್ಟುತ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ಇದ್ರ ಖಂಡನೆ ಏನು ಮಾಡ್ತೀರಾ? ಇದ್ರ ಬಗ್ಗೆ ಫಸ್ಟ್ ಅಂದರೆ ಇವರು ಮಾಡಿದ್ದು ಇವಾಗಿಂದ 75 ವರ್ಷದಿಂದ ಮಾಡ್ತಿರೋದು ಬರೀ ಅಮಾಯಕರನ್ನ ಬಲಿ ತೊಗೊತಿದ್ದಾರೆ. ಬರೀ ಅಮಾಯಕರನ್ನ ಬಲಿ ತೊಗೊಳ್ಳೋದಲ್ದ್ರೆ ಉಗ್ರನ ಘೋಷಿಸಿದ್ದಾರೆ 75 ವರ್ಷದಿಂದ. ಅವ್ರಿಗೇನು ಅಜೆಂಡಾ ಏನಂದರೆ ಅವ್ರಿಗೆ ಭಾರತ ಮುಂದೆ ಬರಬಾರ್ದು. ಪ್ಲಸ್ ಏನಂದರೆ ನಾವು ಅವ್ರಿಗೆ ನಮ್ಗಿಂತ ಕೆಳಗಡೆ ಇರಬೇಕು ಪರಿಸ್ಥಿತಿ. ಉಗ್ರರನ್ನು ಪೋಷಿಸಬೇಕು. ಅವ್ರ ಆರ್ಥಿಕತೆ ಸರಿ ಇರಬಾರ್ದು ಭಾರತದ್ದು ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅವರು ಬರೀ ಉಗ್ರನ ಪೋಷಿಸೋದು. ಅದು ಅವ್ರಿಗೆ ಸ್ವಂತ ದುಡಿಮೆ ಮಾಡೋ ಕೆಪಾಸಿಟಿ ಇಲ್ಲ. ಪ್ಲಸ್ ಇನ್ನು ಯುದ್ಧ ಮಾಡೋ ಕೆಪಾಸಿಟಿ ಇಲ್ಲ. ಎಲ್ಲ ಬೇರೆ ಫಾರಿನಿಂದ, ಅಮೇರಿಕಾದಿಂದ, ಸೌದಿಯಿಂದ ಎಲ್ಲ ಫಂಡ್ ಬಂದು ಬರೀ ಉಗ್ರನ್ನೇ ಘೋಷಿಸಿದ್ರು ಅಷ್ಟೇ. ಬಟ್ ಅವ್ರ ದೇಶ ಉದ್ಧಾರ ಮಾಡೋಕ್ಕಾಗಲಿಲ್ಲ. ಇವತ್ತು ಅಷ್ಟೇ ಅವ್ರದ್ದು ಯಾವ ಕ್ಷೇತ್ರದಲ್ಲೂ ಅವ್ರು ಮುಂದಿಲ್ಲ. ಸುಮ್ಮನೆ ಏನಂದರೆ ನಮ್ಮ ಮೇಲೆ ಗೂಬೆ ಕುಡಿಸ್ತಾರೆ. ಇವಾಗ ಯುದ್ಧ ಮಾಡಿ ಅವರೇ ಫಸ್ಟ್ ಕಾರ್ಕೊಂಡು ಜಗಳ ಬಂದಿದ್ದು. ನಮ್ಮ ಅಮಾಯಕರು 26-27 ಜನ ಹೋಗ್ಬಿಟ್ರಲ್ಲ, ಅದಕ್ಕೇನಾದರೂ ಅವ್ರು ಖಂಡಿಸಿಲ್ಲ. ಇನ್ನು ಬೇರೆ ಏನು ಹೇಳ್ತಾರೆ ಅಂದರೆ ನಾವು ಉಗ್ರನ್ನ ಪೋಷಿಸಿಲ್ಲ, ನಮ್ಮವರಲ್ಲ ಅಂತಾರೆ. ಇವನ್ ಅವ್ರ ಸ್ಥಿತಿ ಏನಾಗೈತೆ, ಅವ್ರ ಸೈನಿಕರು ಸತ್ತೋಗ್ಬಿಟ್ರು ಅವ್ರು ನಮ್ಮವರಲ್ಲ ಅಂತಾರೆ. ಅಂದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮುಸ್ಲಿಮರು ಇದ್ರ ಬಗ್ಗೆ ಯಾರು ತುಕಾರ ಎತ್ತಿಲ್ಲ. ಅಂದರೆ ಇವರೆಲ್ಲ ಮಾಡ್ತಿರ್ತಕ್ಕಂಥ ಒಂದು ಡ್ರಾಮಾ. ಬಟ್ ಅಂದರೆ ಇದರಲ್ಲಿ ಸ್ವಲ್ಪ ನಮ್ಮ ಭಾರತ ದೇಶದ ಮುಸ್ಲಿಮರು ಸ್ವಲ್ಪ ಕೆಲವರು ಇದ್ದಾರಲ್ಲ, ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಜನ ಏನು ಮಾಡ್ಬಿಟ್ಟು ಈ ನಮ್ಮ ಭಾರತ ದೇಶ ದ್ರೋಹದ ಬಗ್ಗೆ ಘೋಷಣೆ ಮಾಡ್ತಾರೆ. ಅವ್ರು ಭಾರತ್ ಮಾತೆಗೆ ಜಯ ಅನ್ನಲ್ಲ, ಅವರು ಪಾಕಿಸ್ತಾನಕ್ಕೆ ಜಯ ಅಂತಾರೆ. ಅದು ನಾನು ತುಂಬ ಖಂಡಿಸ್ತೀನಿ. ತಿನ್ನೋದು ನಮ್ಮ ದೇಶದ ಅನ್ನ, ನಮ್ಮ ದೇಶದ ನೀರು, ನಮ್ಮ ದೇಶದ ಭಾಷೆ, ನಮ್ಮ ದೇಶದ ದುಡ್ಡು ಎಲ್ಲ ಮಾಡಿ ಆದ್ರೂ ಈ ನಮ್ಮ ಒಳ್ಳೆ ಶತ್ರುಗಳಿದ್ದಾರಲ್ಲ, ಅರ್ಧ ಭಾರತ ನಮ್ಮ ಒಳ್ಳೆ ಶತ್ರುವಿಂದನೇ ಕೆಟ್ಟೋಗ್ಬಿಡ್ತು. ನಮ್ಮಲ್ಲಿ ಯೂನಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ಈ ಒಳ್ಳೆ ಶತ್ರುಗಳಿದ್ದಾರಲ್ಲ, ಯಾವ ಜಾತಿ ಆಗಲಿ, ಯಾವ ಭಾಷೆ ಆಗಲಿ, ನಮ್ಮ ಒಳ್ಳೆ ಶತ್ರುಗಳು ತುಂಬ ಜಾಸ್ತಿ ಇದ್ದಾರೆ ಇವತ್ತೂ ಅಷ್ಟೇ. ಮತ್ತು ಇದಕ್ಕೆ ಇನ್ನೊಂದು, ಇವಾಗ 70 ವರ್ಷಗಳಿಂದ ಯಾವುದೇ ಕಾಲದಲ್ಲೂ ಕೂಡ ಆರ್ಮಿಗೆ ನಮ್ಮ BSF ಭಾರತ ದೇಶದ ಕಮಾಂಡೋಗಳಿಗೆ ಯಾವುದೇ ಪವರಿಟಿ ಕೊಡದೇನೆ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡ್ತಾ ಇತ್ತು. ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ಆಳ್ವಿಕೆನ ಅವ್ರಿಗೆ ಕೊಟ್ಟಿದ್ದಾರೆ. ಅದು ನಿಮ್ಗೇನು ಅನ್ಸುತ್ತೆ ಈ ಒಂದು ಪವರ್ ಕೊಟ್ಟಿರೋದ್ರಿಂದ? ಅವ್ರು ಕೊಟ್ಟಿರೋ ಪವರ್ ತುಂಬ ಚೆನ್ನಾಗೈತೆ ಡಿಸಿಷನ್ನು. ಯಾಕಂದರೆ ಮುಂಚೆ ಅವರು ಕೊಡ್ತಿರ್ಲಿಲ್ಲ. ಯಾಕಂದರೆ ವಾರ್ ಮಾಡಿದ್ರೆ ನಮ್ಮ ಮುಸ್ಲಿಮ್ ಅವ್ರು ಹೋಗ್ಬಿಟ್ರು, ಓಟಿಂದು ಬೇರೆ ಬಂದ್ಬಿಡುತ್ತೆ, ಅವ್ರಿಗೆಲ್ಲ ಘೋಷಿಸಬೇಕು. ಇನ್ನು ಔಟ್ಸೈಡು ಬೇರೆ ರಾಷ್ಟ್ರದಿಂದ ನಮಗೆ ತುಂಬ ಪ್ರೆಷರ್ ಇತ್ತು. ಏನೋ ಯುದ್ಧ ಮಾಡೋಕ್ಕೂ ಕೊಡ್ತಿರ್ಲಿಲ್ಲ. ಅದೇ ಬೇರೆ ಸರ್ಕಾರ ಇದ್ದಾಗ ಅವ್ರಿಗೆ ಬೇರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಾತಾಡೋಕ್ಕೂ ಸರಿಗೆ ಆಗ್ತಿರ್ಲಿಲ್ಲ ಅವ್ರಿಗೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಮೋದಿ ಸರ್ಕಾರ ಬಂದಮೇಲೆ ನಮ್ಮ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚೆನ್ನಾಗಿ ಒಂದು ಹೆಸರನ್ನು ತೊಗೊಂಡಿದ್ದಾರೆ. ಒಳ್ಳೆ ಶಾಂತಿ, ಸೌಮ್ಯ, ಅವ್ರದ್ದು ಗಂಭೀರತೆ ಎಲ್ಲ ಬಗ್ಗೆನೂ ಅವ್ರದ್ದು 100% ಅವ್ರಿಗೆ ಮಾರ್ಕ್ಸ್ ಕೊಡಬೇಕು. ಎಲ್ಲದ ರೀತಿಯಲ್ಲ, ಒಂದು ಆರ್ಥಿಕ ಆಗಲಿ, ಎಕ್ಸ್ಟರ್ನಲ್ ಅಫೇರ್ಸ್ ಆಗಲಿ, ಇಲ್ಲ ಬೇರೆ ದೇಶಕ್ಕೆ ಹೆಲ್ಪ್ ಮಾಡೋದು. ನೋಡಿ, ಇವಾಗ ನಮ್ಮ ಭಾರತ ದೇಶದವರು ನೇಪಾಳ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಎಲ್ಲರೂ ಕೊಟ್ಟು ನಮಗೆ ಬಂದು ಉಲ್ಟಾ ಬೆನ್ನಿಂದ ಚೂರಿ ಆಗ್ತಿದ್ದಾರೆ ಎಲ್ಲರೂ. ಅಂದರೆ ನೀವು ಹೇಳೋದು, ಈಗ ಒಂದು 3 ವರ್ಷದ ಮುಂಚೆ ಮೋದಿಯವರು ಎಷ್ಟೋ ಟನ್ನುಗಳಷ್ಟು ಗೋಧಿಯನ್ನು ಕೊಟ್ಟರು ಅಲ್ಲಿ ಕೊರೋನಾ ಟೈಮಲ್ಲಿ ಊಟ ಇಲ್ಲ ಅಂತ. ಇದು ಕೊಟ್ಟಿದ್ದು ಪುಣ್ಯದ ಕೆಲಸನ, ಪಾಪದ ಕೆಲಸನ? ಸರ್, ಆ್ಯಕ್ಚುಲಿ ಪುಣ್ಯದ ಕೆಲಸ ಅಂತ ಅವ್ರು ಮಾಡಿದ್ರು.
ಬಟ್ ಅವರೇ ಪಾಪ ಅವ್ರ ಮೇಲೆ ಅವರೇ ಚಪ್ಪಡಿ ಕಲ್ಲು ಹಾಕೊಂಡ್ರು ಇವಾಗ. ಅಲ್ಲ ಈಗ ಯುದ್ಧ ನಡೀತಾ ಇದೆ, ಹ್ಮ್. ಯಾವಾಗಲೂ ಪ್ರತಿದಿನ ಹ್ಮ್. ಪಾಕಿಸ್ತಾನದವ್ರದ್ದು ತೊಂದರೆ ಏನಾರು ಒಂದು ಮಾಡ್ತಾನೆ ಸರ್ ಇರ್ತಾರೆ. ಒಂದಲ್ಲ ದಿನ ಒಂದು ಅವಕಾಶ ಸಿಕ್ಕಿದೆ. ಈಗ ಭಾರತ ದೇಶ ಪಾಕಿಸ್ತಾನಕ್ಕೆ ಏನ್ ಮಾಡ್ಬೇಕು, ನಿರ್ಣಯ ಮಾಡ್ಬಿಟ್ಟು ಒಂದೇ ಸರಿ ಕ್ಲೋಸ್ ಮಾಡ್ಬೇಕು ಅನ್ಸ್ತೀರಾ, ಏನಂತೀರಾ? ಒಂದೇ ಸಲ ಯುದ್ಧ ಮಾಡಲೇಬೇಕು, ಅವ್ರನ್ನ ಮಣ್ಣು ಮುಕ್ಕಿಸ್ಬೇಕು. ಯಾಕಂದರೆ ಇದು ಮಾಡಿ 70 ಮಾಡಿ ನಮ್ಮ ಆರ್ಥಿಕತೆಯೂ ಸರಿಯಿಲ್ಲ. ನಮ್ಮ ಭಾರತ ದೇಶ ಜನನೂ ತುಂಬ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ನಮ್ಮ ಯುದ್ಧ ನಡೀಲಿಲ್ಲ ಅಂದರೆ ನಮ್ಮ ಕೋಟ್ಯಾಂತರ ರೂಪಾಯಿ ಲಾಭ ಆಗ್ತಿತ್ತು ನಮ್ಮ ಭಾರತ ದೇಶಕ್ಕೆ. ಒಂದು ಯುದ್ಧ ಮಾಡಿದರೆ ಲಕ್ಷಾಂತರ ಕೋಟಿಗಳು ಹೋಗ್ಬಿಡುತ್ತೆ. ಒಂದು ಮಿಸೈಲ್ ಏನು ಕಮ್ಮಿ ಅಲ್ಲ, 1000 ರೂಪಾಯಿ ಅಲ್ಲ, ಒಂದು ಕೋಟ್ಯಾಂಗಟ್ಲೆ ಆಗ್ತದೆ. ಒಂದು ಪ್ಲೇನ್ ಆದರೆ ಕೋಟ್ಯಾಂಗಟ್ಲೆ ಆಗ್ತದೆ. ಒಂದು ಪ್ಲೇನ್ ಹೋಗ್ಬಿಟ್ರೆ ನಮ್ಗೆ ಎಷ್ಟು ಲಾಸ್ ಆಗ್ತದೆ. ಅದೆಲ್ಲ ಯೋಚನೆ ಮಾಡಿದ್ರೆ ಯುದ್ಧ ಮಾಡಲೇಬೇಕು. ಅವರು ನಮ್ಮ ಭಯಪಡಿಸ್ತಿದ್ದಾರೆ, ಆಟಮಿಕ್ ಬಾಂಬ್ ಹಾಕ್ತೀವಿ ಹಂಗೆ ಅಂತ. ಅದು ಏನೂ ಆಗಲ್ಲ. ನಾವು ಧೈರ್ಯವಾಗಿ ಮಾಡಿ ಅವ್ರಿಗೆ ನಿರ್ನಾಮ ಮಾಡಬೇಕು, ಅವ್ರ ಮಟ್ಟ ಹಾಕಲೇಬೇಕು ಅವ್ರಿಗೆ. ಪಾಕಿಸ್ತಾನ ಇಷ್ಟೊಂದು ಕೆಟ್ಟ ಮಿಶ್ರ ಪ್ರತಿ ತಳಿ ಥರ ಆಗಿಬಿಟ್ಟಿದೆಯಲ್ಲ, ಹ್ಮ್. ಯಾಕೆಂದರೆ ಅವು ಪ್ರಧಾನಿ ಹೇಳೋರಿಲ್ಲ, ಒಂದು ಸಂಘಟನೆ ಹೇಳುವಂಥದ್ದಿಲ್ಲ, ಮತ್ತು ಸರ್ಕಾರದ ಒಂದು ಕಾನೂನೇ ಸರಿ ಇಲ್ಲ. ಸರ್ಕಾರ ಯಾವುದು, ಅಲ್ಲಿ ಉಗ್ರರು ಯಾರು, ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್ ಅಲ್ಲಿರೋದು 3 ಸರ್ಕಾರ, ಒಂದು ಸರ್ಕಾರ ಅಲ್ಲ. ಜನ ಆಯ್ಕೆ ಮಾಡಿದ ಒಂದು ಸರ್ಕಾರ, ಉಗ್ರ ಸರ್ಕಾರ ಒಂದು, ಮಿಲಿಟ್ರಿ ಸರ್ಕಾರ ಒಂದು. ಯಾರೂ ಆಡಳಿತ ಸರಿ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಅವ್ನು ಹೇಳೋದು ಇವ್ನು ಗೊತ್ತಾಗಲ್ಲ, ಅದು ಮಾಡಬೇಡ್ರೆ ಅವನು ಅದು ಮಾಡ್ತಾನೆ. ಮಿಲಿಟ್ರಿ ಅವ್ರು ಹೇಳ್ತಾರೆ ನಾವು ಯುದ್ಧ ಮಾಡಬೇಕು ಅಂತಾರೆ. ಜನತಾಂತ್ರಿಕ ಅವ್ರು ಹೇಳ್ತಾರೆ ಅವ್ರು ಮಾಡಬೇಡ ಅಂತ ಯುದ್ಧ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಯುದ್ಧ ಮಾಡಲಿಲ್ಲದೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವ್ರಿಗೆ ಓಟ್ ಬರಲ್ಲ. ಅವ್ರಿಗೂ ನಾವು ಮಾಡಬೇಕು ಅಂತ ಅವರು ಮಾಡ್ತಾರೆ. ಹುಚ್ಚು ಜೋಕರ್ಗಳೆಲ್ಲ. ಇವನ್ನು ಅಲ್ಲಿಂದ ಆಫೀಸರಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಇವನ್ನು MP